ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ನಿಮ್ಮ ಅನುಪಮ. ಇವತ್ತಿನ ವ್ಲಾಗನ್ನು ಶುರು ಮಾಡ್ತಾ ಇದ್ದೇನೆ. ಇವತ್ತಿನ ವ್ಲಾಗಲ್ಲಿ ಕೆಲವೊಂದು ಟಿಪ್ಸನ್ನು ತಗೊಂಡು ಬಂದಿದ್ದೇನೆ. ಎಲ್ಲವನ್ನು ಒಮ್ಮೆ ಟ್ರೈ ಮಾಡಿ ನಿಮಗೆ ಖಂಡಿತ ಇಷ್ಟವಾಗ್ತದೆ. ಅಂದರೆ ಇದೆಲ್ಲ ನಿಮ್ಗೆ ಗೊತ್ತಿರ್ಬೋದು, ಆದರೂ ನಾನು ನೆನಪು ಮಾಡ್ತಾ ಇದ್ದೇನೆ. ಹಾಗಾದರೆ ಏನೆಲ್ಲ ಟಿಪ್ಸ್ ಇದೆ ನೋಡ್ಕೊಂಬರೋಣ ಬನ್ನಿ. ಈಗ ಮೊದಲನೇ ಟಿಪ್ಸ್ ನೋಡಿ, ಇಲ್ಲಿ ಎಗ್ಗನ್ನು ತಗೊಂಡಿದ್ದೇನೆ. ಅಂದರೆ ಒಂದು ಮೊಟ್ಟೆ. ನಾವು ಕೇಕ್ ಮಾಡುವಾಗ ಅದರ ವೈಟ್ ಬೇರೆ ಯೆಲ್ಲೋ ಬೇರೆ ಮಾಡ್ಕೋಬೇಕಾಗ್ತದೆ. ಕೆಲವೊಮ್ಮೆ ನಾವು ಹೊಡಿವಾಗನೇ ಅದು ಮಿಕ್ಸ್ ಆಗ್ತದೆ. ಅದಕ್ಕಾಗಿ ಒಂದು ಟಿಪ್ಸ್ ಹೇಳ್ತಾ ಇದ್ದೇನೆ ನೋಡಿ. ಮೊಟ್ಟೆಯನ್ನು ನಾನು ಹೊಡಿತಾ ಇದ್ದೇನೆ. ಹಾಗೆ ಒಂದು ಸೌಟು ಅಂದರೆ ಈ ಥರದ ಸೌಟು ತಗೊಳ್ಳಿ. ಅದರ ಮೇಲೆ ಮೊಟ್ಟೆಯನ್ನು ಒಡೆದು ಹಾಕಿ ಕೆಳಗಡೆ ಒಂದು ಪಾತ್ರೆ ಇಡಬೇಕು ಅಥವಾ ತಟ್ಟೆ ಏನಾದರೂ ಇಟ್ಕೊಳ್ಳಿ. ನಂತರ ನೋಡಿ, ಆ ತೂತಲ್ಲಿ ವೈಟ್ ಎಗ್ಗಿನ ವೈಟ್ ಭಾಗ ಎಲ್ಲ ಕೆಳಗಡೆ ಹೋಗ್ತಾ ಇದೆ. ಯೆಲ್ಲೋ ಪಾರ್ಟ್ ಮೇಲೆ ಉಳಿತದೆ. ನಮಗೆ ಎಗ್ ಬೇಕಾದರೆ ಬೀಟ್ ಮಾಡಲಿಕ್ಕೆ ಈ ಥರ ಮಾಡ್ಕೋಬೋದು. ಕೆಲವೊಮ್ಮೆ ತಲೆಗೆ ಹಾಕ್ಕೊಳ್ಳಿಕ್ಕೆ, ಮುಖಕ್ಕೆ ಹಾಕ್ಕೊಳ್ಳಿಕ್ಕೆ ವೈಟ್ ಬೇಕು ಹೇಳ್ತಾರೆ. ಅಥವಾ ಯೆಲ್ಲೋ ತಿನ್ನದವ್ರು ಕೂಡ ಈ ರೀತಿ ಮಾಡ್ಕೋಬೋದು. ನೋಡಿ, ಇನ್ನೊಂದು ಮೊಟ್ಟೆ ಕೂಡ ನಾನು ಹೊಡಿತೀನಿ. ಎಷ್ಟು ಆರಾಮಾಗಿ ನೀವು ವೈಟ್ ಬೇರೆ, ಯೆಲ್ಲೋ ಬೇರೆ ಸಪ್ರೇಟ್ ಮಾಡ್ಕೋಬೋದು. ಎಷ್ಟು ಈಸಿ ಆಗಿದೆಯಲ್ಲ ಈ ಟಿಪ್ಸ್. ಒಮ್ಮೆ ಟ್ರೈ ಮಾಡಿ, ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗ್ತದೆ. ಕೆಲವೊಮ್ಮೆ ನಾವು ಅಡುಗೆ ಮಾಡುವಾಗ ಈ ರೀತಿಯ ಟಿಪ್ಸ್ ಯೂಸ್ ಮಾಡಿದರೆ ಬೇಗ ಬೇಗ ಅಡುಗೆ ಮಾಡಿ ಅಡುಗೆ ಕೋಣೆಯಿಂದ ಹೊರಗೆ ಬರ್ಬೋದು. ಅದಕ್ಕಾಗಿ ನಾನು ಕೆಲವೊಂದು ಟಿಪ್ಸನ್ನು ಹೇಳ್ತೇನೆ, ಒಮ್ಮೆ ಟ್ರೈ ಮಾಡಿ. ಇಷ್ಟ ಆದರೆ ಏನು ಮಾಡಬೇಕಂತ ಗೊತ್ತಿದೆ ತಾನೇ? ಲೈಕ್ ಮಾಡಿ, ಕಮೆಂಟ್ ಹಾಕಿ, ಎಲ್ರಿಗೂ ಇದನ್ನು ಶೇರ್ ಮಾಡಿ. ನೋಡಿ, ಎಗ್ ವೈಟ್ ಬೇರೆ ಆಯಿತು, ಯೆಲ್ಲೋ ಬೇರೆ ಆಯಿತು. ಈಗ ನೆಕ್ಸ್ಟ್ ಟಿಪ್ ನೋಡ್ಕೊಂಬರೋಣ ಬನ್ನಿ. ನಾನಿಲ್ಲೊಂದು ಬಾಟಲ್ ತಗೊಂಡಿದ್ದೇನೆ ನೋಡಿ. ಬಾಟಲಿಂದ ತುಂಬ ಯೂಸಸ್ ನಿಮಗೆ ಹೇಳಿದ್ದೇನೆ. ಈಗ ಈ ಒಂದು ಯೂಸ್ ಕೂಡ ಮಾಡ್ಕೊಳ್ಳಿ. ಅಂದರೆ ಈ ರೀತಿ ಕೂಡ ಬಾಟ್ಲನ್ನು ಉಪಯೋಗ ಮಾಡ್ಕೊಳ್ಳಿ. ನೋಡಿ, ಬಾಟ್ಲನ್ನು ನೀರು ಕುಡಿದು ಬಿಸಾಡಬೇಡಿ. ಅದನ್ನು ಇಡಿ, ಯಾವುದಕ್ಕಾದರೂ ಉಪಯೋಗ ಆಗ್ತದೆ. ಇಲ್ಲಿ ನಾನು ಅದರ ಕವರನ್ನು ತೆಗೆದು ನೋಡಿ, ಇಲ್ಲಿ ಇಷ್ಟು ಚಿಕ್ಕದಾಗಿ ಒಂದು ತೂತು ಮಾಡ್ತಾ ಇದ್ದೇನೆ. ತುಂಬ ದೊಡ್ಡದು ಮಾಡಲಿಕ್ಕೆ ಹೋಗಬೇಡಿ. ಎಷ್ಟು ಸಣ್ಣದು ಮಾಡಿದ್ದೇನೆ ನೋಡಿ, ಅಷ್ಟೇ ಸಣ್ಣದಾಗಿ ತೂತನ್ನು ಮಾಡ್ಕೊಳ್ಬೇಕು. ನೋಡಿ, ಇಷ್ಟು ಚಿಕ್ಕದಾಗಿ ಮಾಡ್ಕೊಂಡಿದ್ದೇನೆ. ಒಂಥರ ಚೌಕವಾಗಿ ಮಾಡ್ಕೊಂಡಿದ್ದೇನೆ. ಬಾಟಲನ್ನು ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿ ನಂತರ ಅದರ ಡ್ರೈ ಮಾಡ್ಕೊಳ್ಬೇಕು. ನೀರಿನ ಪಸೆ ಏನೂ ಇಟ್ಕೊಳ್ಬಾರ್ದು. ನಾನು ಚೆನ್ನಾಗಿ ಡ್ರೈ ಮಾಡಿ ಇಟ್ಕೊಂಡಿದ್ದೇನೆ ನೋಡಿ. ನಂತರ ಅದಕ್ಕೆ ಮುಚ್ಚಳವನ್ನು ಹಾಕಿ ಈ ಬಾಟ್ಲಲ್ಲಿ ನೀವು ಉಳಿತಾಯ ಮಾಡಿದ ದುಡ್ಡನ್ನು ಹಾಕ್ಬೋದು. ಇದು ಮಕ್ಕಳಿಗೆ ತುಂಬ ಒಳ್ಳೆಯದು. ಅಂದರೆ ಒಂದು ಉಳಿತಾಯವನ್ನು ಹೇಳ್ಕೊಟ್ಟಾಗೂ ಆಗ್ತದೆ. ಇಲ್ಲಾಂದರೆ ನೀವು ಹೊಸ ಹೊಸ ಡಬ್ಬಿಯನ್ನು, ಅಂದರೆ ಪಿಗ್ಮಿ ಕಲೆಕ್ಷನ್ ಮಾಡ್ತೀರಿ ನೋಡಿ, ಅಥವಾ ಹಣದ ಉಳಿತಾಯ ಮಾಡಲಿಕ್ಕೆ ಅಂಗಡಿಯಿಂದ ಬಾಕ್ಸನ್ನು ತಗೊಂಡು ಬರ್ತೀರಿ. ಅದೆಲ್ಲ ಮಾಡ್ಕೋಬೇಕಂತಿಲ್ಲ. ಆರಾಮಾಗಿ ಈ ಬಾಕ್ಸನ್ನು ಯೂಸ್ ಮಾಡ್ಕೋಬೋದು. ಹೊರಗಡೆಯಿಂದ ನೋಡುವಾಗ ಕೂಡ ಎಷ್ಟು ದುಡ್ಡಿದೆ ಅಂತ ಅನಿಸ್ತಾ ಇದೆ. ಎಷ್ಟು ದೊಡ್ಡ ನೋಟ್ ಆದರೂ ಕೂಡ ಹಾಕ್ಬೋದು. ನೋಡಿ, ಇಲ್ಲಿ ನಾನು ಹಾಕ್ತಾ ಇದ್ದೇನೆ. ಹೊರಗಡೆಯಿಂದ ನೋಡುವಾಗ ಸಹ ನಿಮಗೆ ಆಗ್ತದೆ, ಓಹ್! ತುಂಬ ದುಡ್ಡಿದೆ ಅಂತ. ಮಕ್ಕಳಿಗೆ, ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಇದರಿಂದ ತುಂಬ ಖುಷಿ ಆಗ್ತದೆ. ಅದೇ ರೀತಿ ನೀವು ಸುಮಾರು, ಅಂದರೆ ಒಂದು ಬಾಕ್ಸಿಗೆ ತುಂಬ ದುಡ್ಡಿರ್ತದೆ. ಅದಕ್ಕಿಂತ ಈ ಥರ ನೀವು ಮಕ್ಕಳಿಗೆ ಮಾಡಿಕೊಟ್ರೆ ಉಳಿತಾಯ ಕೂಡ ಕಲ್ತಾಗೆ ಆಗ್ತದೆ. ಬಾಟಲ್ ಕೂಡ ಯೂಸ್ ಆಗ್ತದೆ. ಹಾಗಾದರೆ ನೆಕ್ಸ್ಟ್ ಟಿಪ್ ನೋಡ್ಕೊಂಬರೋಣ ಬನ್ನಿ. ಹೊರಗಡೆ ಹೋದಾಗ ತುಂಬ ಪ್ಲಾಸ್ಟಿಕ್ ಬ್ಯಾಗ್ ಸಿಗ್ತದೆ. ತಗೊಂಡು ಬಂದು ನಾವು ಮನೆಯಲ್ಲಿ ರಾಶಿ ಹಾಕ್ತೇವೆ. ಇಡ್ಲಿಕ್ಕೆ ಜಾಗ ಇರುತ್ತಿಲ್ಲ. ಅದಕ್ಕೊಂದು ಟಿಪ್ಸ್, ಅಂದರೆ ನೀವು ಎಷ್ಟು ಚಿಕ್ಕದಾಗಿ ಈ ಪ್ಯಾಕೆಟನ್ನು, ಅಂದರೆ ಪ್ಲಾಸ್ಟಿಕ್ ಬ್ಯಾಗ್ಸನ್ನು ಫೋಲ್ಡ್ ಮಾಡ್ಬೋದು ಅಂತ ತೋರಿಸ್ಕೊಡ್ತಿದ್ದೇನೆ. ಮೊದಲೊಮ್ಮೆ ಬೇರೆ ಥರ ತೋರಿಸಿದ್ದೇನೆ ನಾನು. ಹಾಗೆ ಕೂಡ ಮಾಡ್ಬೋದು. ಈ ಥರ ಕೂಡ ಮಾಡಿಕೊಡಿ. ನೋಡಿ, ಒಂದು ಕೈಯನ್ನು ಮಡಚಿ ನಂತರ ಅದನ್ನು ಅರ್ಧಕ್ಕೆ ಫೋಲ್ಡ್ ಮಾಡಿ. ಅರ್ಧಕ್ಕೆ ಫೋಲ್ಡ್ ಮಾಡಿದ ನಂತರ ಚಿಕ್ಕ ಚಿಕ್ಕದಾಗಿ ಫೋಲ್ಡ್ ಮಾಡ್ತಾನೆ ಹೋಗಿ. ದೊಡ್ಡದು ಬೇಕಾದರೆ ದೊಡ್ಡದು ಕೂಡ ಮಾಡ್ಬೋದು. ನಾನಿಲ್ಲಿ ಚಿಕ್ಕದಾಗಿ ಫೋಲ್ಡ್ ಮಾಡ್ತಾ ಇದ್ದೇನೆ. ಅಂದರೆ ಚಿಕ್ಕ ಚಿಕ್ಕ ಲೈನ್ ಬರುವ ಥರ. ಎಲ್ಲವನ್ನ ಫೋಲ್ಡ್ ಮಾಡ್ಕೊಂಡು ಆಗಿದೆ ನೋಡಿ. ಒಂದು ಕೈಯನ್ನು ನಾವು ಬಿಟ್ಟಿದ್ದೇವೆ ನೋಡಿ, ಅದರಿಂದ ಇನ್ನೊಂದು ಫೋಲ್ಡನ್ನು ಮಾಡ್ತಾ ಹೋಗಬೇಕು. ಇಲ್ಲಿ ನಾನು ಯಾವ ರೀತಿ ತೋರಿಸ್ತೇನೆ ನೋಡಿ, ಅದೇ ಥರ ಮಾಡ್ಕೊಳ್ಳಿ. ಮತ್ತು ನನಗೆ ಅದನ್ನು ಬಿಡಿಸಿ ಹೇಳಲಿಕ್ಕೆ ಗೊತ್ತಾಗ್ತಿಲ್ಲ ಇಲ್ಲಿ. ನಾನು ತೋರಿಸ್ತಾ ಇದ್ದೇನೆ ನೋಡಿ, ಅದೇ ಥರ ನೀವು ಫೋಲ್ಡ್ ಮಾಡಿ. ನೋಡಿ, ಈ ಸೈಡಿಂದ ನಾನು ಫೋಲ್ಡ್ ಮಾಡ್ತಾ ಇದ್ದೇನೆ. ಫೋಲ್ಡ್ ಮಾಡಿ 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 ಅದು ತುಂಬ ಚಿಕ್ಕದಾಗಿ ಇರ್ತದೆ. ಈ ಥರ ಮಾಡಿಕೊಂಡು ನೀವು ಎಷ್ಟು ಪ್ಲಾಸ್ಟಿಕ್ ಬ್ಯಾಗ್ಸನ್ನು ಕೂಡ ಮನೆಯಲ್ಲಿ ಇಟ್ಟಿರ್ಬೋದು. ಅಗತ್ಯ ಬಿದ್ದಾಗ ಇದನ್ನು ಯೂಸ್ ಮಾಡ್ಕೊಳ್ಳಿ. ನೋಡಿ, ಅದನ್ನು ಒಂದು ಸೈಡಿಗೆ ಸಿಕ್ಕಿಸ್ಕೊಳ್ಳಿ. ನೋಡಿ, ಎಷ್ಟು ಚಿಕ್ಕದಾಯಿತು. ಇಡೀ ಮನೆಯಲ್ಲಿ ಬ್ಯಾಗ್ಸೇ ಕಾಣ್ತಿರ್ತದೆ ಯಾವಾಗಲೂ. ಈ ಥರ ಮಾಡಿಕೊಂಡ್ರೆ ಏನೂ ರಗಳೆ ಇರೋದಿಲ್ಲ. ಇಲ್ಲಿ ನಾನು ತುಂಬ ಬ್ಯಾಗ್ಸನ್ನು ಈ ಥರ ಮಾಡ್ಕೊಂಡು ಇಟ್ಟಿದ್ದೇನೆ ನೋಡಿ. ನನಗೆ ಬೇಕಾದಾಗ ಯೂಸ್ ಮಾಡ್ಕೊಳ್ಳಿಕ್ಕಾಗ್ತದೆ. ಇದಕ್ಕಿಂತ ಮೊದಲು ಕೂಡ ನಾನು ಬೇರೆ ಥರ ಒಂದು ಫೋಲ್ಡ್ ಮಾಡೋದು ಹೇಳ್ಕೊಟ್ಟಿದ್ದೇನೆ. ಆ ಥರ ಕೂಡ ನೀವು ಮಾಡ್ಕೋಬೋದು. ಇದು ಇನ್ನೂ ಸುಲಭ. ತುಂಬ ಚಿಕ್ಕದಾಗಿ ಆಗ್ತದೆ. ಈ ಟಿಪ್ಸ್ ಅಂತೂ ಎಲ್ರಿಗೂ ತುಂಬ ಇಷ್ಟ ಆಗ್ತದೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಇಷ್ಟ ಆದರೆ ಕಮೆಂಟ್ ಹಾಕಲಿಕ್ಕೆ ಮರಿಬೇಡಿ. ಹಾಗೆ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈಗ ನೆಕ್ಸ್ಟ್ ಟಿಪ್ ನೋಡ್ಕೊಂಬರೋಣ ಬನ್ನಿ. ನೋಡಿ, ಇಲ್ಲಿ ನಾನು ಮಿಕ್ಸ್ಚರ್ ತಂದಿರುವಂಥದ್ದು ಪ್ಲಾಸ್ಟಿಕ್.
ಅದರಲ್ಲಿ ಸ್ವಲ್ಪ ಮಿಕ್ಸ್ಚರ್ ಉಳಿದಿದೆ ಹಾಕಿ ಜಾಸ್ತಿಯಾಗಿ ಉಳಿದಿದೆ. ಅದನ್ನು ನೀವು ಎಲ್ಲಿಡೋದು ಅಥವಾ ರಬ್ಬರ್ ಬ್ಯಾಂಡ್, ಕ್ಲಿಪ್ಸ್ ಎಲ್ಲ ಹಾಕಬೇಕಾಗ್ತದೆ. ಅದೆಲ್ಲ ಏನು ಬೇಡ. ನೀವು ಈ ಥರ ಫೋಲ್ಡ್ ಮಾಡಿಡಿ. ಅದನ್ನು ಮತ್ತೆ ಯೂಸ್ ಮಾಡಲಿಕ್ಕೆ ಸುಲಭ ಆಗ್ತದೆ. ನೋಡಿ ಈ ಥರ 2 ತ್ರಿಕೋನಾಕಾರದಲ್ಲಿ ಫೋಲ್ಡ್ ಬರಬೇಕು. ಫುಲ್ ಫೋಲ್ಡ್ ಆಗಬೇಕು. ಅಂದರೆ ಅಲ್ಲಿ ತೂತೇನೂ ಇರಬಾರ್ದು. ಇದನ್ನ ಈಗ ಉಲ್ಟಾ ತಿರುಗಿಸ್ಬೇಕು ನೀವು. ನೋಡಿ ಇಲ್ಲಿ ಫೋಲ್ಡ್ ಮಾಡಿದ್ದೇನೆ. ನೋಡಿ ಕರೆಕ್ಟಾಗಿ ಫೋಲ್ಡ್ ಮಾಡ್ತಾ ಇದ್ದೇನೆ. ಇನ್ನೊಮ್ಮೆ ಉಲ್ಟಾ ತಿರುಗಿಸಿ ಇಲ್ಲಿಂದ ನೀವು ಅದನ್ನು ಫೋಲ್ಡ್ ಮಾಡ್ತಾನೆ ಹೋಗಿ. ಇದು ತುಂಬ ಒಳ್ಳೆಯದು. ಒಂದು ಚೂರು ನಿಮಗೆ ಹೊರಗಡೆ ಬೀಳುವುದಿಲ್ಲ. ಏನು ಮಿಕ್ಸ್ಚರ್ ಆಗಲಿ ಅಥವಾ ಬೇರೆ ನೀವೇನಾದರೂ ಪ್ಯಾಕೆಟಲ್ಲಿ ತಂದಿದ್ರೆ ಏನು ಹೊರಗಡೆ ಬೀಳುವುದಿಲ್ಲ. ನೋಡಿ ಇಷ್ಟು ಫೋಲ್ಡ್ ಆಯಿತು. ಎಲ್ಲಿ ಮಿಕ್ಸ್ಚರ್ ಇದೆ ಅಲ್ಲಿಯವರೆಗೆ ಫೋಲ್ಡ್ ಮಾಡಿದ್ದೇನೆ. ನಂತರ ಸೈಡಲ್ಲಿ ಬರುವಂತಹ ಈ ಥರದ್ದಿದೆ ನೋಡಿ, ಅದನ್ನು ಸ್ಟ್ರೈಟ್ ಮಾಡ್ಕೊಳ್ಳಿ. ಅಲ್ಲಿಗೆ ಲಾಕ್ ಆಗ್ತದೆ. ಒಮ್ಮೆ ಇದು ಮಾಡಿದರೆ ಬರುವುದಿಲ್ಲ ನಿಮಗೆ. ಒಮ್ಮೆ ನೀವು ಟ್ರೈ ಮಾಡಿ ಮತ್ತೆ ಮತ್ತೆ ಸುಲಭ ಅಂತ ಅನಿಸ್ತದೆ. ಎಲ್ಲದಕ್ಕೂ ನೀವು ಇದೇ ಥರ ಮಾಡ್ಕೊಳ್ತೀರಾ. ನೋಡಿ ಈಗ ಲಾಕ್ ಆಗಿದೆ. ನೀವು ಇದನ್ನು ಮಗುಚಿ ಹಾಕಿದರೂ ಹೊರಗಡೆ ಮಿಕ್ಸ್ಚರ್ ಬೀಳುವುದಿಲ್ಲ ಅಥವಾ ಪ್ಯಾಕೆಟ್ ಓಪನ್ ಆಗೋದಿಲ್ಲ. ಎಷ್ಟು ಒಳ್ಳೆ ಟಿಪ್ಸ್ ಅಲ್ಲ. ಇದನ್ನು ನಾನು ಇನ್ನೊಮ್ಮೆ ನಿಮಗೆ ತೋರಿಸ್ತೇನೆ ನೋಡಿ. ಇಲ್ಲಿ ನಾನು ಮೆಣಸಿನ ಹುಡಿದು ಪ್ಯಾಕೆಟನ್ನು ಅರ್ಧ ತೆಗೆದಿದ್ದೇನೆ, ಅರ್ಧ ಇದೆ. ಅದನ್ನು ಕೂಡ ನಾನು ಹೇಗೆ ಫೋಲ್ಡ್ ಮಾಡ್ತೇನೆ ಅಂತ ನೋಡ್ಕೊಳ್ಳಿ. ಇಂಥದ್ದೇ ಪ್ಯಾಕೆಟ್ ಅಂತಲ್ಲ, ಲೇಸ್ ಎಲ್ಲ ಅರ್ಧದಿಂದ ಅಲ್ಲಲ್ಲೇ ಇಡ್ತಾರೆ ಅಥವಾ ಕ್ಲಿಪ್ಪೆಲ್ಲ ಹಾಕಿದರೆ ಅದು ಬೇಗ ಮೆತ್ತಗೆ ಆಗ್ತದೆ. ಈ ಥರ ಮಾಡ್ಕೊಳ್ಳಿ. ನೋಡಿ ಈಗ ಬ್ಯಾಕ್ ಸೈಡಿಂದ ಫೋಲ್ಡ್ ಮಾಡ್ತಾ ಬರೋದು ತುಂಬ ಸುಲಭ. ನೀವು ಒಂದೆರಡು ಸರಿ ಮಾಡಿದರೆ ಇದು ನಿಮಗೆ ಅಭ್ಯಾಸ ಆಗ್ತದೆ. ನೋಡಿ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಎಲ್ಲಿಯವರೆಗೆ ನಿಮಗೆ ಅದರಲ್ಲಿ ವಸ್ತು ಇದೆ ಅಲ್ಲಿಯವರೆಗೆ ಫೋಲ್ಡ್ ಮಾಡಿ. ನಂತರ ಅದರ ಎರಡು ಬದಿಯನ್ನು ಟರ್ನ್ ಮಾಡಿಕೊಂಡ್ರೆ ಅಲ್ಲಿಗೆ ಲಾಕ್ ಆಗ್ತದೆ. ಮೆಣಸಿನ ಹುಡಿ ಕೂಡ ಹೊರಗಡೆ ಬೀಳಲಿಲ್ಲ. ಅಷ್ಟು ಕ್ಲೀನಾಗಿ ಲಾಕ್ ಆಗಿದೆ ನೋಡಿ. ಇದನ್ನು ನೀವು ಬಾಕ್ಸಲ್ಲಿ ಒಂದರ ಮೇಲೆ ಒಂದಿಟ್ಟು ಬೇಕಾದಾಗ ತೆಗೆದು ಯೂಸ್ ಮಾಡ್ಕೋಬೋದು. ನೋಡಿ ಒಂಚೂರು ಸಹ ಮೆಣಸಿನ ಹುಡಿ ಆಗಲಿ ಏನಾಗಲಿ ಬೀಳ್ತಾ ಇಲ್ಲ. ಇದನ್ನು ಹೀಗೆ ಬಾಕ್ಸಲ್ಲಿ ತೆಗೆದಿಡಿ. ಹೇಗಿದೆ ಈ ಟಿಪ್ಸ್? ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗ್ತದೆ. ಹಾಗಾದರೆ ನೆಕ್ಸ್ಟ್ ಸ್ಟೆಪ್ ನೋಡ್ಕೊಂಬರೋಣ ಬನ್ನಿ. ಇದು ದಾರೆ ಹುಳಿ ಅಂತ ಹೇಳ್ತೇವೆ ನಾವು. ಅದೇ ರೀತಿ ಸ್ಟಾರ್ ಫ್ರೂಟ್ ಅಂತ ಕೂಡ ಕರಿತೇವೆ. ತುಂಬ ಮನೆಯಲ್ಲಿದ್ದಾಗ ಅದನ್ನು ಹಾಳು ಮಾಡಬೇಡಿ. ಈ ಥರ ಕಟ್ ಮಾಡ್ಕೊಳ್ಳಿ. ನೋಡಿ ಅದು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ಲ, ಸ್ಟಾರ್ ಶೇಪಲ್ಲೇ ಇದೆ. ಅದಕ್ಕೆ ಸ್ಟಾರ್ ಫ್ರೂಟ್ ಅಂತ ಕರೀತಾರೆ. ಇದನ್ನು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿ, ಒಳ್ಳೆ ಬಿಸಿಲು ಕೂಡ ಇದೆ. ನೋಡಿ ಎಲ್ಲವನ್ನು ಒಣಗಿಸಿದ್ದೇನೆ. ಇದನ್ನು ನೀವು ಅಡುಗೆಗೆ ಯೂಸ್ ಮಾಡ್ಕೋಬೋದು. ಹುಳಿಯ ಬದಲು ಇದನ್ನು ಯೂಸ್ ಮಾಡಿ. ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಕೊಲೆಸ್ಟ್ರಾಲ್ಗೆಲ್ಲ ತುಂಬ ಒಳ್ಳೆಯದಿದು. ನಾನಿಲ್ಲಿ ನೋಡಿ ಅಡಿಗೆಗೆ ಅದನ್ನು ಯೂಸ್ ಮಾಡ್ತೇನೆ. ಹೇಗಿದೆ ಈ ಟಿಪ್ಸ್? ಈ ಎಲ್ಲ ಟಿಪ್ಸನ್ನು ನೋಡಿದ್ರಲ್ಲ, ನಿಮ್ಗೆ ಯಾವ ಟಿಪ್ಸ್ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಹಾಗೆ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ವ್ಲಾಗನ್ನು ನೋಡಿದ್ರಲ್ಲ, ಇನ್ನು ನಿಮಗೆ ಹೊಸ ವ್ಲಾಗ್ನೊಂದಿಗೆ ಸಿಗ್ತೇನೆ. ಪುರ್ಸೊತ್ತು ಮಾಡಿ ನೋಡಿದ್ದಕ್ಕೆ ಥ್ಯಾಂಕ್ ಯು.